ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ವಿಧಾನಸೌಧದಲ್ಲಿ ಬಜೆಟ್ನ ಮಂಡಿಸಿದ್ದಾರೆ. ಈ ರಾಜ್ಯದ ದೀನ ದಲಿತರು, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೂ ರೈತರಿಗೆ ಭಾಳ ಅನ್ಯಾಯ ರೀತಿಯಲ್ಲಿ ಅವರು ಬಜೆಟ್ನ ಮಂಡನೆ ಮಾಡಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಬಜೆಟ್ನಲ್ಲಿ ಮುಂದಿನ ಚುನಾವಣೆಯ ದೃಷ್ಟಿ ಇಟ್ಟುಕೊಂಡು ಅವರು ಇಲ್ಲ ಸಲ್ಲದ ಸುಮ್ಮನೆ ಕಣ್ಣು ಒರೆಸುವಂಥ ತಂತ್ರವನ್ನು ರೂಪಿಸ್ಕೊಂಡು ಅತಿ ಶ್ರೀಮಂತರಿಗೆ ಏನು ಬರಬೇಕೋ ಸವಲತ್ತುಗಳು ಅಂಥ ಒಂದು ಬಜೆಟ್ನ ಅವರು ಮಂಡಿಸಿದ್ದಾರೆ ವಿನಃ ದೀನ ದಲಿತರಿಗೆ, ರೈತರಿಗೆ ವಿರುದ್ಧವಾಗಿ ಅವರು ಏನು ಬಜೆಟ್ನ ಮಂಡಿಸಿದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಬಜೆಟ್ನಲ್ಲಿ 2017 ಬಜೆಟ್ ಏನು ಮಂಡಿಸಿದ್ದಾರೆ ಅದರಲ್ಲಿ ಈ ದೇಶದ ರೈತ ಬೆನ್ನೆಲುಬು ಈ ರೈತರ ಸಾಲನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕಾಗಿತ್ತು. ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಯೋಜನೆಗಳೇನಿದೆ ಅಲ್ಲಿ ದಲಿತರದ್ದು ಏನು ಸಾಲಗಳಿದೆ ಅದನ್ನು ಸಂಪೂರ್ಣವಾಗಿ ಅವರು ನಿಷೇಧ ಮಾಡಬೇಕಾಗಿತ್ತು. ಇನ್ನು ಹೆಚ್ಚಿನ ರೀತಿಯಲ್ಲಿ SC/ST ಕಾರ್ಪೊರೇಷನ್ಗೆ ಹಣನ ಬಿಡುಗಡೆ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಇನ್ನು ಶೂನ್ಯ ರೀತಿಯಲ್ಲಿ ಬಡ್ಡಿ ರಿಯಾಯಿತಿಯಲ್ಲಿ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನದಲ್ಲಿ ಹಣಕಾಸು ಬಿಡುಗಡೆ ಮಾಡಿ ಅವರ ಸಂಪೂರ್ಣವಾದ ರೈತರದ್ದು ಎಷ್ಟು ಸಾಲ ಇದೆಯೋ ಎಲ್ಲ ಕಂಪಲ್ಸರಿ ಮನ್ನಾ ಮಾಡಿದಿದ್ರೆ ಅವರು ರೈತ ಪರ ಹಾಗೂ ದಲಿತರ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಮೆಚ್ಕೋಬೋದಾಗಿತ್ತು. ಇವತ್ತು ಏನು ಅವರು ಬಜೆಟ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ಗೆ ತಕ್ಕ ಉತ್ತರ ಮುಂದಿನ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ರೈತರು ಹಾಗೂ ದಲಿತರು ಸಿದ್ದರಾಮಯ್ಯನವ್ರ ಕೈಗೆ ಚೊಂಬು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ.